ನಮಸ್ತೆ ಆತ್ಮೇರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಸ್ನೇಹಿತರೆ, ನೀವು ಕೇಳುವಂತಹ ಪ್ರಶ್ನೆಗಳಿಗೆ ನನ್ನ ಅನುಭವದ ಉತ್ತರಗಳನ್ನು ನಾನು ನೀಡ್ತಾ ಇರ್ತೀನಿ. ಸಾಕಷ್ಟು ಜನ ಕಾಮೆಂಟ್ ಮಾಡ್ತೀರಾ. ಆ ಕಾಮೆಂಟಿಗೆ ಮಾಡಿರೋ ಉತ್ತರಗಳು ಪ್ಲಸ್ ವಾಟ್ಸಪ್ಪಲ್ಲೂ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀರಾ. ಅದಕ್ಕೆ ಸಾಧ್ಯವಾದಾಗ ಬಿಡುವಾದಾಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಬಯಸ್ತೀನಿ. ಸ್ನೇಹಿತರೆ, ಡಿಸೆಂಬರ್ 1ನೇ ತಾರೀಕಿಂದ ಬುದ್ಧ ಪ್ರಜ್ಞೆ ಅನ್ನೋ ಕ್ಲಾಸನ್ನು ಶುರು ಮಾಡ್ತಾ ಇದ್ದೀನಿ. ಆಸಕ್ತಿ ಇರೋರು ಬುದ್ಧ ಪ್ರಜ್ಞೆ ಕ್ಲಾಸ್ಗೆ ಜಾಯ್ನ್ ಆಗಬಹುದು. ಈ ಬುದ್ಧ ಪ್ರಜ್ಞೆ ಕಂಪ್ಲೀಟ್ ಆಂತರಿಕ ಪಯಣ, ಅಂದರೆ ಡೀಪ್ ಸ್ಪಿರಿಚುವಲ್ ನಾಲೆಡ್ಜ್. ಯಾರಿಗಾದರೂ ಆಧ್ಯಾತ್ಮಿಕದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಬೇಕು ಅನ್ನಂಗಿದ್ರೆ, ಸೊ ಬುದ್ಧನ ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋರಿದ್ರೆ ಖಂಡಿತವಾಗಿ ಬರ್ಬೋದು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಇದು ಕಮರ್ಷಿಯಲ್ ಅಲ್ಲ, ಇದು ಕೇವಲ ಆಧ್ಯಾತ್ಮಿಕ ಪಯಣ. ಆಧ್ಯಾತ್ಮಿಕ ಜಗತ್ತಿನ ಪರಿಚಯವನ್ನು ಮಾಡಿಕೊಳ್ಳೋದಕ್ಕೆ ಇಷ್ಟ ಇರೋವಂಥವ್ರು ಖಂಡಿತವಾಗ್ಲೂ ಈ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ನಿಮಗೆ ಕಮರ್ಷಿಯಲ್ ಕ್ಲಾಸ್ಗಳು ಅಂದರೆ ನಿಮಗೆ ದುಡಿಮೆಗಾಗಿ ಅಂದರೆ ಕೃಷ್ಣ ಪ್ರಜ್ಞೆ ಅಂತ ಒಂದು ಕ್ಲಾಸ್ ಇದೆ, ಅದಕ್ಕೆ ನೀವು ಕಮರ್ಷಿಯಲ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಖಂಡಿತವಾಗ್ಲೂ ಕೂಡ ಸಿಗ್ತದೆ. ಸೊ ಅದು ರೆಕಾರ್ಡೆಡ್ ಕೋರ್ಸ್ ಇದೆ, ಅದು ಕೂಡ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಆನ್ಲೈನ್ ವರ್ಕ್ಶಾಪ್, ವೆಬಿನಾರ್. ಸೊ ಇದನ್ನು ತಿಳ್ಕೊಳ್ಳಿ. ಈಗ ನಿಮಗೆ ನೀವು ಕೇಳಿರುವಂತಹ ಪ್ರಶ್ನೆಗಳಿಗೆ ಕಥೆಯ ಮೂಲಕ ಉತ್ತರವನ್ನು ನೀಡೋದಕ್ಕೆ ಬಯಸ್ತೀನಿ. ಒಬ್ಬ ಸಾಧು, ಆ ಸಾಧುಗೆ ಒಬ್ಬ ಯುವಕ ಬಂದು ಕೇಳ್ತಾನೆ. ಒಂದು 26-27 ವರ್ಷ ಯುವಕನಿಗೆ, ಗುರುಗಳೇ, ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸ್ತೀರಾ ಅಂತ. ಆತ ಸುಮ್ಮನೆ ಅವನ ಪಾಡ್ಗೆ ಅವನು ಕೆಲಸ ಮಾಡ್ತಾ ಇರ್ತಾನೆ. ಈತ ಯುವಕನ ಬಗ್ಗೆ ಗಮನಿಸೋದಿಲ್ಲ. ಗುರುಗಳೇ, ನಾನು ಮದುವೆ ಆಗಬೇಕು, ನನಗೆ ನೀವು ಮಾರ್ಗದರ್ಶನ ಕೊಡ್ತೀರಾ ಅಂತ ಕೇಳ್ತಾನೆ. ಮೋಸ್ಟ್ಲಿ ವಯಸ್ಸಾಗಿದೆ, ಕೇಳಿಸ್ಲಿಲ್ವೇನೋ ಅಂತ ಹೇಳಿ ಯುವಕ ಮತ್ತೊಮ್ಮೆ ಹೇಳ್ತಾನೆ. ಆತ ಖಂಡಿತವಾಗ್ಲಪ್ಪ, ಸೊ ಮದುವೆ ಆಗೋದಕ್ಕೆ ಒಂದು ಯೋಗ್ಯತೆ ಅರ್ಹತೆ ಇರಬೇಕು, ಅದು ಯಾರಿಗಿದೆ ಅಂಥವ್ರು ಖಂಡಿತವಾಗ್ಲೂ ಮದುವೆ ಆಗಬಹುದು, ಅದಕ್ಕೊಂದು ಡೆಮೋ ತೋರಿಸ್ತೀನಿ ಅಂತ ಹೇಳಿ ಹೆಂಡತಿಗೆ ಮೊಟ್ಟ ಮಧ್ಯಾಹ್ನ ಲ್ಯಾಟಿನ್ ತಗೊಂಬರ್ತೀಯಾ ಅಂತ ಕೇಳ್ತಾನೆ. ಅಂದರೆ ಹಿಂದಿನ ಕಾಲದಲ್ಲಿ ಅದು ಹುಟ್ಟಿ ದೀಪ ಅನ್ನೋದು. ಲ್ಯಾಟಿನ್ ತಗೊಂಬಂದು ಕೊಟ್ಲು, ತಂದಿಟ್ಬಿಟ್ಟು ಓದ್ಲು. ಅದಾದ ನಂತರ 2 ಲೋಟ ಹಾಲು ಕೊಡ್ತೀಯಾ ಅಂತ ಕೇಳಿದ್ರು. 2 ಲೋಟ ಹಾಲು ಬಂತು. ಇವನಿಗೊಂದು ಲೋಟ, ಶಿಷ್ಯನಿಗೆ. ಅವರು ಸಾಧು ಗುರುಗಳು ಒಂದು ಲೋಟ ಎತ್ಕೊಂಡು ಘಟ 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 ಅಂತ ಕುಡ್ಬಿಡು. ಇವನು ಕುಡ್ದ, ನೋಡಿದ್ರೆ ಉಪ್ಪು ಹಾಕ್ಬಿಟ್ಟವಳೆ. ಅಯ್ಯೋ, ಇದೇನು ಗುರುಗಳೇ, ಉಪ್ಪು ಹಾಕಿದ್ರು, ನೀವು ಹಂಗೆ ಕುಡಿದ್ಬಿಟ್ರಿ, ಥೂ ಅಂತ ಉಗಿದು ಬಿಡ್ತಾನೆ ಅದನ್ನು. ಈಗ ಖಂಡಿತವಾಗ್ಲಪ್ಪ, ನಿನಗೆ ಮದುವೆ ಆಗೋ ಯೋಗ್ಯತೆ ಅರ್ಹತೆಗಳಿಲ್ಲ. ನೋಡು, ನಾನು ಮೊಟ್ಟ ಮಧ್ಯಾಹ್ನ ಲ್ಯಾಟಿನ್ ತಗೊಂಡ್ ಬಾ ಅಂತಂದ್ರೆ ತಂದು ಕೊಟ್ಲು. ಪ್ರಶ್ನೆ ಮಾಡಲಿಲ್ಲ ಅವಳು ನನಗೆ, ಯಾಕೆ ಇಷ್ಟೊತ್ತಲ್ಲಿ ಲ್ಯಾಟಿನ್ನು, ನಿಮಗೇನು ತಲೆ ಕೆಟ್ಟೈತೆ, ಏನು ಹೇಳಲಿಲ್ಲ, ಸುಮ್ಮನೆ ತಂದು ಕೊಟ್ಲು. ಹಾಲು ಕುಡಿ 2 ಗ್ಲಾಸ್ ಒಂದೇ ತಂದು ಕೊಟ್ಲು. ಅದಕ್ಕೆ ಉಪ್ಪು ಹಾಕ್ಬಿಟ್ಟವಳು. ನನಗೆ ಗೊತ್ತು ಉಪ್ಪು ಐತೆ ಅಂತ, ಕುಡಿದ್ಬಿಟ್ಟೆ. ನನ್ನನ್ನ ಏನು ಪ್ರಶ್ನೆ ಮಾಡಲಿಲ್ಲ, ಅದೇ ರೀತಿ ಅವಳನ್ನು ನಾನು ಏನು ಪ್ರಶ್ನೆ ಮಾಡಲಿಲ್ಲ. ಇದು ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಮದುವೆ ಆದಮೇಲೆ ಈ ರೀತಿ ಎಲ್ಲ ನಡೀತದೆ. ನೀನು ಬಗ್ಬೇಕು, ಸೊ ಅವಳು ಹೇಳಿದ್ದಕ್ಕೂ ಅವಳು ಬಗ್ಬೇಕು, ನೀನು ಹೇಳಿದ್ದಕ್ಕೂ ಅವಳು ಬಗ್ಬೇಕು. ಹಿಂಗಿದ್ರೆ ನೋಡಪ್ಪ, ಖಂಡಿತವಾಗ್ಲೂ ಮದುವೆ ಆಗಬಹುದು. ಸೊ ನೀನು ಉಪ್ಪು ಅಂತ ಉಗಿದ್ಬಿಟ್ಟಲ್ಲ, ನಿನಗಿನ್ನೂ ಆ ಯೋಗ್ಯತೆ ಅರ್ಹತೆ ಬಂದಿಲ್ಲ. ಅದು ಬಂದ ನಂತರ ನೀನೊಮ್ಮೆ ಬೇಕಾದ್ರೆ ಮದುವೆ ಆಗು, ಅಥವಾ ತಿಳ್ಕೊಂಡು ಇದನ್ನೆಲ್ಲ ಸಹಿಸ್ತೀನಿ ಅನ್ನಂಗಿದ್ರೆ ಮದುವೆ ಆಗುವ. ಸ್ನೇಹಿತರೆ, ಇದೊಂದು ಸಣ್ಣ ಕತೆ. ಆ ಕಥೆಯಲ್ಲಿ ಎಂಥ ಅಗಾಧವಾದ ಸಾರಾಂಶ ಅಡಕವಾಗಿದೆ ನೋಡಿ. ಸೊ ನನ್ನ ಪ್ರಕಾರ ವಾಟ್ ಈಸ್ ಮ್ಯಾರಿಡ್ ಲೈಫ್ ಅಂದರೆ, ಲೈಫ್ ಅಂದರೆ ವಾಟ್ ಈಸ್ ಕಪಲ್ ಅಂದರೆ ದಾಂಪತ್ಯ ಜೀವನ ಅಂದರೆ ಏನು ಅಂತಂದರೆ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು. ಅಂಡರ್ಸ್ಟ್ಯಾಂಡಿಂಗ್ ಈಸ್ ಎ ಲೈಫ್, ಮ್ಯಾರಿಡ್ ಲೈಫ್. ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯವಿಲ್ವೋ ಅಂಥವ್ರಿಗೆ ಮದುವೆ ಆಗೋ ಯೋಗ್ಯತೆ ಅರ್ಹತೆಗಳು ಇರೋದಿಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ವಾಟ್ ಈಸ್ ಲೈಫ್. ಲೈಫ್ ಇಸ್ ಎ ಅಂಡರ್ಸ್ಟ್ಯಾಂಡಿಂಗ್. ಅದರಲ್ಲೂ ಮ್ಯಾರಿಡ್ ಲೈಫ್ ಇಸ್ ಎ ಅಂಡರ್ಸ್ಟ್ಯಾಂಡಿಂಗ್. ಏನಕ್ಕೆ ನಿರ್ಧಾರಗಳು, ತಪ್ಪು ಹೆಜ್ಜೆಗಳು ಇಡ್ತಾರೆ ತಗೊಂಡು,
ಡಿವೋರ್ಸ್ ಆಗುತ್ತೆ. ಸೊ ಸಾಕಷ್ಟು ಜನ ಬಿಟ್ಟು ಹೋಗ್ಬಿಡ್ತಾರೆ, ಇನ್ನೊಂದು ಅನೈತಿಕ ಸಂಬಂಧ ಮಾಡ್ಕೊಳ್ತಾರೆ. ಇದೆಲ್ಲ ಯಾಕೆ ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಅವಳನ್ನ ಇವನು ಅರ್ಥ ಮಾಡ್ಕೊಳ್ಳಲ್ಲ, ಇವನನ್ನ ಅವಳು ಅರ್ಥ ಮಾಡ್ಕೊಳ್ಳಲ್ಲ, ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳಲ್ಲ, ಆ ಮನಸ್ಥಿತಿ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಲ್ಲ. ಇಲ್ಲಿ ಎಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಆಗ ಮಾತ್ರ ನೋಡಿ ಅದ್ಭುತವಾದಂತಹ ಜೀವನ ನಮಗೆ ಸ್ವರ್ಗ ಸುಖವಾಗಿರ್ತದೆ. ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ, ನಂದೇ ಸರಿ, ನಿಂದು ರಾಂಗು ಇಲ್ಲ, ನಂದು ರಾಂಗು, ನಂದು ಸರಿ, ನಿಂದು ಸರಿ. ಸೊ ಯಾವಾಗ ಈ ಒಂದು ರೀತಿಯಲ್ಲಿ ಬದುಕೋದಕ್ಕೆ ಇಚ್ಛೆ ಇದೆಯೋ ನಿಜವಾಗ್ಲೂ ಅದ್ಭುತವಾಗಿ ಬದುಕುತ್ತೆ. ಅದು ಬಿಟ್ಬಿಟ್ಟು ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರ ಬದುಕಿದ್ರೆ, ಈ ವಿವೇಕಾನಂದರ ಒಂದು ಪುಸ್ತಕದಲ್ಲಿ ಹೇಳ್ತಾರೆ, ಅಂದ್ರೆ ಅವ್ರದ್ದೊಂದು ಕೋಟ್ಸ್, ಪುಸ್ತಕವಿಲ್ಲದ ಕೋಣೆ ಆತ್ಮವಿಲ್ಲದ ದೇಹದಂತೆ ಅಂತ. ನಿಜವಾಗ್ಲೂ ಬಹಳ ಅದ್ಭುತವಾದ ಅರ್ಥಗರ್ಭಿತವಾದಂತಹ ನುಡಿಮುತ್ತು, ಸುಭಾಷಿತ. ಪುಸ್ತಕವಿಲ್ಲದ ಕೋಣೆ ಆತ್ಮವಿಲ್ಲದ ದೇಹದಂತೆ, ವಿವೇಕಾನಂದರ ಪ್ರಕಾರ. ಅದೇ ರೀತಿ ಈ ದಾಂಪತ್ಯ ಜೀವನದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರುವಂತಹ ದಾಂಪತ್ಯ ಜೀವನ ಆತ್ಮವಿಲ್ಲದ ದೇಹದಂತೆ. ಯಾರಿಗಿದು ಅರ್ಥವಾಗುತ್ತೋ, ಆತ್ಮ ಅಂದ್ರೇನು ಅಂದ್ರೆ ನಾನು ಜೀವಂತವಾಗಿದ್ದೀನಿ, ನಾನು ಪ್ರಾಣ ಇದೆ ನನ್ನ ಬಳಿ, ಸತ್ತಿಲ್ಲ. ಹಂಗೆ ಕೋಣೆಯಲ್ಲಿ ಇದ್ದ ಮೇಲೆ ಪುಸ್ತಕಗಳು ಇರಲೇಬೇಕು. ಆ ಪುಸ್ತಕ ಇಲ್ಲ ಅಂತಂದ್ರೆ ಆತ್ಮವಿಲ್ಲದ ದೇಹದಂತೆ. ಅದೇ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅದು ಸತ್ತ ದಾಂಪತ್ಯ ಜೀವನ ಆಗುತ್ತೆ. ಆದ್ರಿಂದ ಮೊದಲು ಅಂಡರ್ಸ್ಟ್ಯಾಂಡಿಂಗ್, ಅರ್ಥ ಮಾಡ್ಕೊಳ್ಳಿ, ನಿಧಾನವಾಗಿ ಎಲ್ಲವನ್ನ ಕೇಳಿ ಅರ್ಥ ಮಾಡ್ಕೊಳ್ಳೋದು ಹೇಗೆ? ವೆರಿ ಸಿಂಪಲ್. 2 ತತ್ವ ಸಿದ್ಧಾಂತ. ಇದು ನನ್ನ ವೈಯಕ್ತಿಕ. ಇಡೀ ಮನುಷ್ಯನಿಗೆ ಬುದ್ಧಿ ಬಂದಾಗಲಿಂದ ಅಂತಿಮ ಉಸಿರೋರ್ಗು 2 ಫಿಲಾಸಫಿ, ಗ್ರೇಟ್ ಫಿಲಾಸಫಿ. ಒಂದು ನನಗೆ ಇಷ್ಟ ಇದೆ, ಇನ್ನೊಂದು ನನಗೆ ಇಷ್ಟ ಇಲ್ಲ. ಏನೇನು ಇಷ್ಟ ಇದೆ ಅದನ್ನು ಮಾಡಿ, ಏನೇನು ಇಷ್ಟ ಇಲ್ಲ ಅದನ್ನು ಮಾಡ್ಕೋಬೇಕು. ಅದೇ ರೀತಿ ನಿಮಗೇನು ಇಷ್ಟ ಇದೆ ಹೇಳಿ, ಏನು ಇಷ್ಟ ಇಲ್ಲ ಅನ್ನೋದನ್ನು ಹೇಳಿ. ಅದನ್ನು ಆಕೆ ಮಾಡೋದಕ್ಕೆ ಬಯಸೋದಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಜೀವನ ನಡೀತಾ ಇರುತ್ತೆ. ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಈ ದಾಂಪತ್ಯ ಜೀವನ ಒಂದು ಮಹಾ ಸಮುದ್ರ ಇದ್ದಂಗೆ. ಈ ಸಮುದ್ರದಲ್ಲಿ ನಾವು ಈಜ್ಕೊಂಡು ದಡ ಮುಟ್ತೀರಿ, ಅದು ಕನಸಿನ ಮಾತು, ಸಾಧ್ಯವೇ ಇಲ್ಲ. ಅದಕ್ಕೆ ದೋಣಿ ಬೇಕು. ದೋಣಿ ಊರ್ಗೋಲು ಇಟ್ಕೊಂಡು ಆ ದೋಣಿನೋ ತೆಪ್ಪನೋ ಹಡಗೋ ಬೋಟೋ ಯಾವುದೋ ಒಂದು ಇಟ್ಕೊಳ್ಳಿ, ಪರವಾಗಿಲ್ಲ. ದೊಡ್ಡ ಹಡಗುಗಳಿರ್ತವೆ, ಅದನ್ನೇ ಇಟ್ಕೊಳ್ಳಿ. ಒಟ್ಟಿನಲ್ಲಿ ನಿಮಗೆ ನೀರಲ್ಲಿ ಹೆಚ್ಚಾಗಿ ಲಾಂಗ್ ಜರ್ನಿ ಮಾಡೋದಕ್ಕೆ ದೋಣಿ ಬೇಕೇ ಬೇಕು. ಆ ದೋಣಿನೇ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ದೋಣಿ. ಇದನ್ನು ನೀವೆಲ್ಲರೂ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನ ಕೂಡ ಸುಖವಾಗಿರ್ತದೆ. ಯಾರ್ಯಾರು ಪ್ರಶ್ನೆ ಕೇಳಿದ್ದೀರಾ ಅವ್ರಿಗೆಲ್ಲ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.